ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಅಮ್ಮ ಅವರೆಲ್ಲ ಬಂದಿದ್ದರು ಊರಿಂದ. ಸೊ ಅದಕ್ಕೆ ಅವರು ಎಲ್ಲರೂ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಕರ್ಕೊಂಡು ಹೋಗೋಣ ಅಂತ ಅವ್ರಿಗೆ ಹೇಳಿಲ್ಲ ಎಲ್ಲಿಗೆ ಅಂತ. ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಸರ್ಪ್ರೈಸ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಇದ್ದೀವಿ. ಸೊ ನಾವು ಕೂಡ ರೆಡಿಯಾಗಿದ್ದೀವಿ, ಹೊರಟಿದ್ದೀನಿ. ನೋಡಿ ನಾನು ಹಿಂಗೆ ಕಾಣಿಸ್ತೀನಿ. ಸೊ ಸಿಂಪಲಾಗಿ ಹೊರಟಿದ್ದೀನಿ. ದೇವಸ್ಥಾನ ಅಲ್ವಾ, ಜಾಸ್ತಿ ಏನು ಆಡಂಬರ ಏನಿಲ್ಲ. ಸೊ ಯಾವ ದೇವಸ್ಥಾನ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೇನೆ. ಸೊ ಅವ್ರಿಗೆ ಗೊತ್ತಿಲ್ಲ ಅಮ್ಮ ಅವರಿಗೆ ಯಾವ ದೇವಸ್ಥಾನ ಅಂತ. ಅವ್ರು ರೆಡಿಯಾಗಿ ನಿಂತಿದ್ದಾರೆ. ಸೊ ಹೊಡೋ ಟೈಮು ನೋಡಿ ಎಲ್ಲ ರೆಡಿಯಾಗಿದ್ದಾರೆ. ಅಮ್ಮ ಶಾಂಚುಗೆ ಬಟ್ಟೆ ಹಾಕ್ತವ್ರೆ. ಇವ್ರು ನೋಡಿ ಇವ್ರು ಶಹಾನ್ ರೆಡಿಯಾಗಿದ್ದಾನೆ. ಅಶ್ವಿನಿ ಇನ್ನೂ ರೆಡಿ ಆಗಬೇಕು, ತಲೆ ಬಾಚ್ಕೊತಿದ್ದಾಳೆ. ಸೊ ಅಮ್ಮ ಅವ್ರಿಗೆ ಹೇಳಿಲ್ಲ ಯಾವ ದೇವಸ್ಥಾನ ಅಂತ, ಸರ್ಪ್ರೈಸ್ ಅವರಿಗೆ. ಸೊ ಎಲ್ಲರೂ ಕರ್ಕೊಂಡು ಹೋಗೋ ಅಂದ್ರಲ್ಲ, ಅದಕ್ಕೆ ಹೇಳ್ತೀನಿ ಯಾವ ದೇವಸ್ಥಾನ ಅಂತ. ಬನ್ನಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ದೇವಸ್ಥಾನ. ನೋಡಿ ಇಲ್ಲಿ ಅನುಷಾ ಅವರು ಹೇಗೆ ರೆಡಿ ಆಗಿದ್ದಾರೆ ಅಂತ, ಪಳಪಳ ಅಂತಿದ್ದಾರೆ. ಗೊತ್ತಿಲ್ಲ ಇಲ್ಲಿ ಮದುವೆಗೆ ಹೊರಟವರು ದೇವಸ್ಥಾನಕ್ಕೆ ಹೊರಟವರು ಅಂತ. ನೋಡೋಣ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಹೊರಟಿದ್ದೀವಿ ಈಗ. ಅಮ್ಮರಿಗೇನು ಹೇಳಲಿಲ್ಲ ಅಂತ ಆಗಲೇ ಹೇಳಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಅಂತ. ಹೋಗ್ತಾ ಇದ್ದೀವಿ ಕಾರಲ್ಲಿ. ನಮ್ಮನ್ನ ಗಂಡ ಹೆಂಡತಿ ಸೇರಿ ಇಬ್ರು ನಮ್ಮ ಹಿಂದಕ್ಕೆ ಹಾಕವ್ರೆ. ಅವ್ರು ಮಾತ್ರ ಮುಂದೆ. ಯಾವಾಗಲೂ ಹಿಂಗೆ ಮಾಡೋದು ನಮಗೆ, ಹೊಸದೇನಲ್ಲ. ಡ್ರೈವಿಂಗ್ ನಾನು ಮಾಡ್ತೀನಿ ಅಂದ್ರು ಅವ್ನು ಕೊಡಲ್ಲ. ಅವ್ನು ಯಾವಾಗಲೂ ಹಂಗೆ ಮಾಡೋದು. ಅವ್ನಿಗಿಂತ ಚೆನ್ನಾಗಿ ಗಾಡಿ ಓಡಿಸ್ತೀನಿ ಆದ್ರೂ ಕೊಡಲ್ಲ. ಸುಮ್ಮನೆ ಬಿಲ್ಡಪ್ ತಾತಾನೆ ಶೋಕಿ. F1 ರೇಸರ್ ಆಡ್ದಂಗೆ ಆಡ್ತಾನೆ. F1 ರೇಸರ್ ಅಲ್ಲ ಆದ್ರೂ ಆಡ್ತಾನೆ. ನೋಡು ಅವಳೆ ಅಶ್ವಿನಿ ಅಂತ. ಆ ಸೀಟ್ ನಂದು ಆಕ್ಚುಲಿ. ಲಾಸ್ಟ್ ಸೀಟಿಗೆ ಮಾತ್ರ ಅವ್ಳು ಕುತ್ಕೊಳ್ಳಲ್ಲ. ಇನ್ನೇನ್ ಮಾಡಕ್ಕಾಗತ್ತೆ. ಅಮ್ಮ ಯಾವ ದೇವಸ್ಥಾನಕ್ಕೆ ಅಂತ ನಾವು ಗೆಸ್ ಮಾಡ್ತೀರಾ? ಹೇಳಿಲ್ವಲ್ಲ, ಆಗಲ್ಲ ನಿಮ್ ಕೈಲಿ. ಶಹಾನ್ ಗೌಡ್ರೆ ರೀ ಹೇಳಿ, ಎಲ್ಲಿ ಸಮಾಧಾನ ಆಯ್ತಾ? ನೀವು ಅಜ್ಜರಿಗೆಲ್ಲ ಹೇಳ್ಬೇಡಿ. ನೀವು ಸರಿ ಇಲ್ಲ. ನೀವು ಅಮ್ಮ ಹೇಳಮ್ಮ ಯಾವ ದೇವಸ್ಥಾನ ಅಂತನಾರು ಗೊತ್ತಾ? ಏನ್ ಇಷ್ಟೊಂದು ಡೀಸೆಂಟ್ ಆಗಿ ಹೇಳ್ತಾ ಇದೀವಿ ಇವತ್ತು. ನಮ್ಮ ಅಮ್ಮ ಈ ತರ ಎಲ್ಲ ಡೀಸೆಂಟ್ ಹಂಗೆ ಹೇಳ್ತಿರೋದು. ಹಂಗಲ್ಲ ಶೋ. ನಮ್ಮಮ್ಮ ಇಷ್ಟೊಂದು ಡೀಸೆಂಟ್ ಆಗೆಲ್ಲ ಮಾತಾಡಲ್ಲ. ಬಾಯ್ ಬಿಡ್ರಿ ಕೆಟ್ಟ ಮಾತು ಮಾತಾಡೋದು. ವಿಡಿಯೋ ಮಾಡ್ತಾ ಇದೀನಿ ಅಂತ ಬಾರಿ ಡೀಸೆಂಟ್ ಮಾತಾಡ್ತಾ ಇರೋದು. ಯಾವಾಗ್ಲೂ ಎಲ್ಲಿ ಒಂದೊಂದ್ಸಲ ಬಂದಾಗ ಒಂದೊಂದ್ ತೋರಿಸ್ತೀರಿ, ಮತ್ತೆ ಎಲ್ಲಿ ಕರ್ಕೊಂತ ಇದ್ರಿ ಅಂತ ನಮಗೆ ಗೊತ್ತಿಲ್ಲ. ಅಲ್ಲ, ನೀನ್ ಇಷ್ಟೊಂದು ಡೀಸೆಂಟ್ ಆಗಿ ಹೇಳಲ್ವಲ್ಲ, ಅದು ಭಯ ನಮಗೆ. ನೀನ್ ಇಷ್ಟೊಂದು ಡೀಸೆಂಟ್ ಆಗಿ ಹೇಳಲ್ವಲ್ಲ. ನಮ್ ರಿಲೇಟಿವ್ಸ್ ಯಾರಾದ್ರೂ ನೋಡಿದ್ರೆ, ಓ ಮಂಜುಳಾ ಬೆಂಗಳೂರಿಗೆ ಈ ಕಡೆ ತಿರುಗಿ ಮಾತಾಡು. ಅಷ್ಟೋ ನೀ ಕಾಣಿಸ್ತಾ ಇಲ್ಲ. ಈ ಕಡೆ ತಿರುಗಿ ಮಾತಾಡು. ಹೇಳಿ, ಅದೇನ್ ಹೇಳ್ದಿ ಈಗ? ನಮ್ ರಿಲೇಟಿವ್ಸ್ ಯಾರಾದ್ರೂ ನೋಡಿದ್ರೆ ನಮ್ಮ ಅಮ್ಮನ್ನ, ಇದೇನ್ ಬೆಂಗಳೂರಿಗೆ ಹೋಗ್ಬಿಟ್ಟು ಫುಲ್ ಮಂಜುಳಾ ಚೇಂಜ್ ಆಗ್ಬಿಟ್ಟವಳಲ್ಲ. ಹಂಗೆ ಹೇಳೋದು. ಇಷ್ಟೊಂದೆಲ್ಲ ಯಾವಾಗ ಮಾತಾಡೋದು ಮಂಜುಳಾ ಅಂತ. ನಮ್ಮಮ್ಮ ಬರೀ ಕೆಟ್ಟದೇ ಮಾತಾಡೋದು, ಒಳ್ಳೇದಂತ ಮಾತಾಡಲ್ಲ. ಇಲ್ಲೆಲ್ಲ ಮಾತಾಡಿದ್ ಬೈತಾರಲ್ಲ ಅಂತ ಮಾತಾಡ್ತಾ ಇಲ್ಲ. ಇಲ್ಲ ಅಂದ್ರೆ ಇಲ್ಲ ಆತರ ಏನಿಲ್ಲ. ವಿಡಿಯೋ ಏನ್ ಮಾಡಿದೀನಿ ಅಂತ ಈ ತರ ನೀಟಾಗಿ ಮಾತಾಡ್ತಿರೋದು ಆಕ್ಚುಲಿ. ಇಲ್ಲ ಅಂದ್ರೆ ಪದಗಳು ಬೇಡ ಗಾಯ್ಸ್, ಬೇಡ. ಅಲ್ಲಿ ಬೀಪ್ ಸೌಂಡ್ ಹಾಕಕ್ ಆಗೋದೇ ಇಲ್ಲ. ಎವ್ವಿ ಬೀಪ್ ಆಗ್ಬಿಡುತ್ತ ಆಮೇಲೆ. ಸೊ ನಿಮ್ ಹಾಸನದಲ್ಲಿ ಏನಿರಲ್ಲ ಹೇಳು. ನಿಮ್ ಹಾಸನದಲ್ಲಿ ಏನೆಲ್ಲ ಇಲ್ಲ ಹೇಳು. ಅದು ನಿಮ್ಮ ಹಾಸನೇ ಅಲ್ಲ, ನಂದು ಹಾಸನೇ. ಅದು ನಮ್ಮೂರು. ಇಲ್ಲಿ ಬಂದಿರುವುದು ಸುಮ್ಮ ಅದೇನಂತಾರಲ್ಲ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ದುಡಿಯಕ್ಕೋಸ್ಕರ ಅಷ್ಟೇ. ಇಲ್ಲ ಗೈಸ್, ಆಕ್ಚುಲಿ ನಾನ್ ಬಿಸ್ನೆಸ್ ಮಾಡ್ಬೇಕು ಅಂತ ಕೇಳ್ತೀನಿ ಯಾವಾಗ್ಲೂ. ನಮ್ಮ ಅವನಿಂದನೇ ಆಯ್ತಿಲ್ಲ ಬಿಸ್ನೆಸ್ ಮಾಡಕ್ಕೆ. ಏನಾದ್ರು ಒಂದ್ ಹೇಳ್ಬೇಕು ನಮ್ಮ ಅಮ್ಮ. ಈಗ ಅದ್ರ ಬಗ್ಗೆ ಬಿಸ್ನೆಸ್ ಮಾಡ್ಕೊಡ್ತೀನಿ, ಒಂದ್ 20 ಲಕ್ಷನ 30 ಲಕ್ಷನ ಖರ್ಚು ಮಾಡಿ ಅಂತ ಅಂದ್ರೆ ಖುಷಿ ಆಗ್ಬಿಡುತ್ತೆ ನನಗೆ ಅಂತ. ಈಗ ಒಂದೇ ಸತಿ ಈ ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ ನಮ್ಮ ಅಮ್ಮ ಹಿಂದೆ ಕೆಟ್ಟ ಬೈಯೋದು. ಇವಾಗ ನಾನೀಗ ಬಿಸ್ನೆಸ್ ಅಂದ ತಕ್ಷಣ ವಿಡಿಯೋ ಆನ್ ಮಾಡಿಲ್ಲ ಅಂದಿರ ನಮ್ಮಮ್ಮ. ಹೇಳಪ್ಪ ನಿಂಗೇನ್ ಗೊತ್ತು? ಯಾವ್ದೋ ಒಂದ್ ಫ್ರೆಂಡ್ ಹೇಳ್ದ, ನಂಗೆ ಗೊತ್ತಾಗ್ಲಿಲ್ಲ ಸುಪ್ರೀತು ಪಪ್ರೀತು ಅಂತ. ಏನ್ ಮಾಡಕ್ಕಾಗತ್ತೆ, ತಲೆಗಡ್ಸ್ಕೊಂಡು ಸುಮ್ಮನೆ. ಗೈಸ್, ನನ್ ಮಗ ವಿಡಿಯೋ ಮಾಡ್ತಾನಂತೆ. ನನ್ ಮಗ ಮಾತಾಡ್ತಾನಂತೆ ವಿಡಿಯೋದಲ್ಲಿ. ನೋಡಿ ಹೆಂಗ್ ಮಾತಾಡ್ತಾನೆ. ಸ್ಟಾರ್ಟ್ ಮಾಡ್ಬಂಗ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಅಜ್ಜಿಗೆ ಕರ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡುತ್ತೆ. 5 ಮಿನಿಟ್ಸ್ ಅಷ್ಟೇ. ಜಾನಜ್ಜಿ ಮತ್ತೆ ಮನ್ನಜ್ಜಿ ನೋಡಿ ಅನ್ನೋರು ಹೆಂಗ್ ಕೂತಿದ್ದಾರೆ ತಲೆ ಬಾಚ್ಕೊಂಡಿ. ಸಂಚು ಕೂತಿದ್ದ ನೋಡಿ ಅಲ್ಲಿ. ನನ್ನ ತಮ್ಮ ಕೂತಿದ್ದಾನೆ. ಬಾ ಅಪ್ಪಾಜಿ ಮತ್ತೆ ನಮ್ಮ ಮಮ್ಮಿ ಕೂತಿದ್ದಾರೆ ಮುಂದೆ. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಬಾಯ್ ಬಾಯ್.
ಸೊ ಟೆಂಪಲ್ ಹತ್ರ ಬಂದಿದ್ದೀವಿ, ಹೇಳ್ತೀನಿ ಯಾವ ಟೆಂಪಲ್ ಅಂತ. ಕಡಬ್ಗೆರೆ ಹತ್ರ ಕಾಮಧೇನು ಕ್ಷೇತ್ರ ಅಂತ ಒಂದಿದೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ಲು. ಸೊ ಅಲ್ಲಿಗೆ ಕರ್ಕೊಂಬಂದ್ವಿ. ಹೋಗ್ತಾವ್ರೆ ಅಮ್ಮರೆಲ್ಲ ಒಳಗಡೆ. ಫುಲ್ಲು ಏನು ಖುಷಿಲಿ ಹೋಗ್ತಾವ್ರೆ ದೇವಸ್ಥಾನ ನೋಡೋಕ್ಕೆ ಅಂತ. ಬೆಂಗಳೂರಿಗೆ ಬಂದರೆ ಮಾಲು ಅದು ಇದು ನೋಡೋದು ಕಾಮನ್ನು, ಇವ್ರು ನೋಡಿದ್ರೆ ದೇವಸ್ಥಾನ ಕರ್ಕೊಂಡ್ಬಂದ್ರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಬರ್ತಾ ಇರೋದು, ಅದಕ್ಕೆ ಅವ್ರಿಗೂ ಒಂದು ಖುಷಿ ಇರುತ್ತೆ. ಸೊ ಫಸ್ಟ್ ಟೈಮ್ ಅಲ್ವಾ, ದೇವಸ್ಥಾನಕ್ಕೆ ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ. ಹಾಂ, ಇಲ್ಲಿಗೆ ಫಸ್ಟ್ ಟೈಮ್ ಅಲ್ವಾ, ಅದನ್ನೇ ಹೇಳಿದ್ದು ನಾನು, ಇಲ್ಲಿಗೆ ಫಸ್ಟ್ ಟೈಮೇ ಅಂತ. ಲಾಸ್ಟ್ ಟೈಮು ಅಪ್ಪ ಎಲ್ಲ ಬಂದಾಗ ನೋಡಿದ್ರು, ಅವ್ರಿಗೆ ತೋರಿಸಿದ್ವಿ. ಸೊ ಇವಾಗ ಅಪ್ಪ ಅಮ್ಮ ಅವ್ರು ಕರ್ಕೊಂಬಂದಿದ್ವಿ. ಚಂದು ರೆಗ್ಯುಲರ್ ಆಗಿ ಬರ್ತಾನೆ ಇಲ್ಲಿಗೆ, ನಾವು ಕಮ್ಮಿ. ರೆಗ್ಯುಲರ್ ಗುರುವಾರ ಮಿಸ್ ಮಾಡ್ದಂಗೆ ಚಂದು ಬರ್ತಾನೆ. ಏನು ಮಗನೇ? ನಮ್ಮ ಮನೆ ಮಳೆ ಬಂದಾಗ ಎಲ್ಲಿ ನಿಂತಿದ್ದ ಗುರುವಾರ? ಇಲ್ಲಿ 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 ಫುಲ್ ನೀರು ಚಾಪ್ಲೆ ತೆರ್ಕೊಂಡು ಹೋಗ್ಬಿಟ್ಟು ಹಂಗೆ ಒಳಗೆ. ಗೈಸ್ ಗೊತ್ತಿಲ್ಲ ಒಳಗಡೆ ಏನು ವಿಡಿಯೋ ಮಾಡಕ್ ಬಿಡ್ತಾರೋ ಇಲ್ವೋ ಅಂತ, ಬಟ್ ಟ್ರೈ ಮಾಡ್ತೀನಿ. ಹಂಗೆ ಮಾತಾಡ್ಕೊಂಡು ಸುಮ್ಮನೆ ನೋಡೋಣ. ಮಾತು ಕಮ್ಮಿ ಇರುತ್ತೆ, ಒಳಗಡೆ ಮಾತಾಡೋಕೆ ಬಿಡಲ್ಲ, ಆಲ್ಮೋಸ್ಟ್ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ನೋಡೋಣ. ಸೊ ಗೈಸ್ ಇದೆ ಎಂಟ್ರೆನ್ಸು, ಒಳಗಡೆ ಹೋಗ್ತಾ ಇದೀವಿ. ಬಟ್ ವಿಡಿಯೋ ಮಾಡಕ್ಕೆ ಬಿಡ್ತಾರಲ್ಲ ಗೊತ್ತು, ಒಳಗಡೆ ಅಂತೂ ವಿಡಿಯೋ ಮಾಡಕ್ಕೆ ಬಿಡಲ್ಲ, ಇಲ್ಲಿ ಬಿಡ್ತಾರೆ. ಒಳಗಡೆ ಕಷ್ಟ, ವಿಡಿಯೋ ಮಾಡಕ್ಕೆ ಬಿಡಲ್ಲ, ಯಾಕಂತಂದ್ರೆ ಗೊತ್ತಿಲ್ಲ. ಬಟ್ ಒಳ್ಳೆ ದೇವಸ್ಥಾನ, ಚೆನ್ನಾಗೈತೆ. ಹೆಂಗೈತಮ್ಮ ದೇವಸ್ಥಾನ? ಹಾಂ, ನಮ್ಮ ಅಮ್ಮನೂ ಮತ್ತು ಜಾನಕಮ್ಮನೂ ಫಸ್ಟ್ ಟೈಮ್ ಕರ್ಕೊಬೋತಾ ಇರೋದು. ಸೊ ಚೆನ್ನಾಗಿ ದೇವಸ್ಥಾನ, ಆ್ಯಕ್ಚುಲಿ ಚೆನ್ನಾಗಿ. ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ಗುರುವಾರ ದಿವಸ ಅಂತ ಸಖತ್ ಜನ ಇರ್ತಾರೆ. ಸ್ವಲ್ಪ ಕಮ್ಮಿ ಇವತ್ತು ಭಾನುವಾರ, ಸಂಜೆ ಮೇಲೆ ಜಾಸ್ತಿ ಆಯ್ತಾರೆ ಮತ್ತೆ. ಸೊ ಇದು ಎಂಟ್ರೆನ್ಸು. ದೇವ್ರು ಕಾಣುತ್ತಿಲ್ಲ ಗೊತ್ತಿಲ್ಲ, ಅಲ್ಲಿ ಐತೆ ನೋಡಿ ದೇವರು. ಒಳಗಡೆ ಬೈತಾರೆ, ವಿಡಿಯೋ ಗೊತ್ತಿಲ್ದಂಗೆ ಮಾಡ್ಬೇಕಷ್ಟೆ. ಇಲ್ಲ ಇಟ್ಕೊಂಡು ಸಖತ್ ಜನ ಇರ್ತಾರೆ ಮಾತ್ರ. ಹಾಂ, ಸಖತ್ ಜನ ಇಲ್ಲಿ, ಸಖತ್ ಜನ. ನೋಡೋಣ ಅಲ್ಲಿಗೆ ಹೋಗೋದು, ಜಾಗ ಕಮ್ಮಿ ಇದ್ದು ಬನ್ನಿ. ತುಂಬ ರಶ್ ಇರೋದು ಗುರುವಾರ ದಿವಸ ಯಾವಾಗಲೂ ಬಂದಾಗ. ಸೊ ಇಲ್ಲಿ ಹೋಗ್ತಾ ಇರಲಿಲ್ಲ, ಹಂಗೆ ಅಲ್ಲೇ ಡೋರಲ್ಲಿ ನಿಂತ್ಕೊಂಡು ಕೈ ಮುಗ್ದು ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇದ್ದು. ಬಟ್ ಇವತ್ತು ಫ್ರೀ ಇರೋದ್ರಿಂದ ನೋಡೋಣ, ಹೋಗಿ ಒಳಗಡೆ ಆರಾಮಾಗಿ. ಅಲ್ಲಿಗೆ ಯಾರನ್ನೂ ಬಿಡಲ್ಲ ಆ್ಯಕ್ಚುಲಿ, ಒಳಗಡೆ ಇಷ್ಟೇ ಬಿಡೋದು. ಬೈತಾರೆ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಬಟ್ ನಾನಂತೂ ಮಂಡೆ ಬಿದ್ದದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಎಲ್ಲ ಕೂತ್ಕೊಂಡಿದ್ವಿ ಇಲ್ಲೇ. ಇಲ್ಲಿ ಹೋಮ ಮಾಡ್ತಾರೆ ಈ ಕಡೆ. ಸೊ ಅದೇನೋ ಪೂಜೆ ಮಾಡಿಸ್ತಾರೆ ಒಳಗಡೆ, ಅಲ್ಲಿ ದರ್ಶನ, ಈ ಕಡೆ ಹೊರಗೆ. ಸೊ ಇಲ್ಲಿ ಕೂತಿದ್ವಿ ಎಲ್ಲ ಬಂದು. ಸೊ ಈಗೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟಕ್ಕೆ ಹೋಗ್ತಾ ಇರೋದು. ಪ್ರಸಾದ ಕೊಡ್ತಾರೆ ಇಲ್ಲೇ ದೇವಸ್ಥಾನದಲ್ಲೇ. ಸೊ ಪ್ರಸಾದ ತಿನ್ನೋಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಏನು ಕೊಡ್ತಾರೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಮೊಸರನ್ನ ಇತ್ತು, ಇವತ್ತೇನು ಕೊಡ್ತಾರೋ ಗೊತ್ತಿಲ್ಲ. ನೋಡೋಣ ಏನು ಕೊಡ್ತಾರೆ ಅಂತ. ಸಾಕ್ಸ್ಕೊಂಡು ಬಂದರು. ಇವತ್ತು ಮೊಸರನ್ನೇ ಇರೋದು. ಚೆನ್ನಾಯ್ತೇನಮ್ಮ? ಅಮ್ಮ ಚೆನ್ನಾಯ್ತಾ? ನಂಗೆ ಕೊಡೋಶು ಹುಳಿಯೇನಿಲ್ಲ. ಅವತ್ತು ಸ್ವಲ್ಪ ಹುಳಿ ಇತ್ತು, ಇವತ್ತು ಚೆನ್ನಾಯ್ತಾ? ತಿಂದ? ನಮ್ಮಮ್ಮ ತಿನ್ನಿಸ್ತಾ ಇರೋದು ಕಿರೆ ಮಗುಂಗೆ. ಬಿಡು ಅವ್ನು ತಿನ್ನಲ್ಲ, ಹಿಂಸೆ ಮಾಡ್ಬಿಡು, ನನಗೆ ತಿನ್ಸು. ಗೈಸ್ ನೋಡಿ, ಇಲ್ಲಿ ಯಾವಾಗ ನೋಡಿದ್ರು ಪರ್ಚೇಸು, ಬರೀ ಆಟ ಸಾಮಾನಂತೆ. ಬರೀ ಆಟ ಸಾಮಾನುಗಳು ಯಾವಾಗಲೂ. ಆಟ ಸಾಮಾನು ತಾಳಕ್ಕೆ ಬಂದವ್ರೆ. ಏನೇನೈತೆ ತೋರಿಸ್ತೀನಿ ನೋಡಿ. ಇಲ್ಲಿ ಏನ್ ತಂದ್ರು? ಮಕ್ಳೇನೋ ತಗೋತಾವ್ರೆ, ಬರೀ ಆಟ ಸಾಮಾನು. ಏನೋ ಬುಗ್ರಿ ತರೋದು.